ಪ್ರತಿದಿನ ಸೂರ್ಯೋದಯ ಆಗ್ತಾ ಇದ್ದ ಹಾಗೇನೆ ಇಲ್ಲಿನ ಹೊಲಗಳಲ್ಲಿ ಚಟುವಟಿಕೆ ಪ್ರಾರಂಭ ಆಗೋಗುತ್ತೆ. ಒಂದು ಕಡೆ ಹೊಲದ ಮಧ್ಯೆ ಹೂ ಕೀಳ್ತಾ ಇರೋ ಮಹಿಳೆಯರು, ಮತ್ತೊಂದು ಕಡೆ ಮಾರುಕಟ್ಟೆ ಕಡೆ ಹೊರಟಿರೋ ಹೂ ತುಂಬಿದ ವಾಹನಗಳು. ಇಲ್ಲಿನ ಗಾಳಿಯಲ್ಲಿರೋ ಸೇವಂತಿಗೆ ಪರಿಮಳದಲ್ಲಿ ಕೇವಲ ಹೂವಿನ ಸುವಾಸನೆ ಮಾತ್ರ ಇಲ್ಲ, ಅದರಲ್ಲಿ ಇಲ್ಲಿನ ಜನರ ಹಲವಾರು ವರ್ಷಗಳ ಕಷ್ಟ ಇದೆ, ಬಡತನದ ನೆನಪಿದೆ, ಮಣ್ಣನ್ನ ಬಿಟ್ಟುಕೊಡದೆ ಹಿಡಿದು ನಿಂತವರ ಬೆವರಿನ ವಾಸನೆ ಇದೆ. ಒಟ್ಟಿನಲ್ಲಿ ಒಂದು ಹಳ್ಳಿಯ ಹೋರಾಟವೇ ಈ ಸುವಾಸನೆಯಲ್ಲಿ ಅಡಗಿದೆ. ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕಾಶೆಟ್ಟಿಹಳ್ಳಿ. ಸೇವಂತಿಗೆ ಹೂವಿನ ಪರಿಮಳದಿಂದ ಗುರುತಿಸಿಕೊಂಡಿರೋ ಈ ಹಳ್ಳಿಯ ಚಿತ್ರಣ ಒಂದು ದಶಕದ ಹಿಂದೆ ಸಂಪೂರ್ಣ ಬೇರೆ ಆಗಿತ್ತು. ಆಗ ಇಲ್ಲಿನ ಜನರ ಬದುಕೇ ಒಂದು ಹೋರಾಟವಾಗಿತ್ತು. ಇವತ್ತು ಕಳೆ ಅಂತ ಕಿತ್ತಿ ಎಸ್ತಿದ್ವಿ, ಯಾರು ತಿನ್ನಲ್ಲ ಹೇಳಿದ್ದು ಆತರ. ನಾವ್ ಹಿಂದೆ ಈ ತರ ಸೊಪ್ಪನ್ನ ಅಳಸನ್ ಬೀಜ ಉಳಿ ಕಳಕ ತಿಂದಿದ್ದು. ಆಗ ಅಷ್ಟು ಬಡತನ ಇತ್ತು ಹಿಂದೆ. ಅಂತಕ್ ಹಾಕಿ ಒಂದ್ ಪೇಟಿ ಜಲ್ಲಿ ಹೊಡೆದ್ರೆ ಬರೀ 15 ರೂಪಾಯಿ ಕೂಲಿ ಸಿಕ್ತಿತ್ತು. 15 ರೂಪಾಯಿ ಕೂಲಿಯಿಂದ ಈಗ 400 ರೂಪಾಯಿ ಗಂಟ ಕೂಲಿ ಮಾಡೀವಿ. ಈಗ ಬರೀ 15 ರೂಪಾಯಿ ಕೂಲಿ. ತೂತೊಳಗ ನೀರ್ ಕಾಯಿಸ್ಕೈ ಉಯ್ಕತ್ತಿದ್ದು ಅವತ್ತಿನ ಕಷ್ಟ. ನಾವು ಎಲ್ಲ ಸ್ವಂತ ಮನೆ, ಊರಲ್ಲೆಲ್ಲ ಇರೋದು, ಯಾರು ಬಾಡಿಗೆ ಗಿರಿ ಏನ್ ಕಟ್ಟಲ್ಲ. ಒಂದು ವರ್ಷದಲ್ಲಿ ನಮ್ಮ ಕೃಷಿಲಿ ಹೆಚ್ಚು ಕಮ್ಮಿ ಒಂದು 25-30 ಲಕ್ಷಕ್ಕಿಂತ ಕಡಿಮೆ ಆಗಲ್ಲ. ಈಗ ಇವರು ಸಾಮಾನ್ಯಗಳು ಕಟ್ಕೊಂಡು ಹೂನ ಅದೇ ಜಗ್ಲಿ ಕಟ್ಟೋದು, ಮನೆ ಮುಂದೆ ಬಾಗ್ಲಲ್ಲಿ ಅವ್ರ ಇಷ್ಟಾಗ್ಲ ಜಗ್ತಿಯಲ್ಲಿ ಸುರ್ಕೊಂಡ್ ಕಟ್ತಾ ಇದ್ದಾರೆ. ಈಗ ಕಡೆಗೆ ಹೂ ಕಟ್ಟಕ್ಕೆ ಬೇರೆ ಸ್ಟ್ರಕ್ಚರ್ಸ್ ತೋರ್ಸದ್ನಲ್ಲ ಅಲ್ಲಿ ಅದನ್ನ ಕಟ್ಕೊಂಡ್ರು. ಸಂಗೆ ಸೊಂಗಾರವಾಗಮ್ಮ ನೋಡಮ್ಮ. ಗೋಪಾಲ್ ಅವ್ರೆ, ಹೇಳಿ ಮೇಡಮ್. ನೀವು ಇಷ್ಟು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೀರಿ, ಕೃಷಿಲಿ ಆದಾಯ ಮಾಡ್ತಿದ್ದೀರಿ. ಮೊದ್ಲಿಂದನೂ ನೀವು ಕೃಷಿಗೆ ಇಳಿದಾಗಿಂದನೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೀಗೆ ಇತ್ತಾ? ಇಲ್ಲ ಮೇಡಮ್, ಆಗ ಕಮ್ಮಿ ಬಡತನ ಇತ್ತು ನಮ್ಮಲ್ಲಿ. ಬಾರಿ ಕಮ್ಮಿಲಿದ್ದು ನಾವು 2 ರೂಪಾಯಿ ಕೂಲಿಗೆ ಹೋಯ್ತಾ ಇದ್ದು. ಅವಾಗ ಬೆಳಿತಾ ಇದ್ದ ಹೂವನ್ನ ಬೆಳಿಬೇಕಾದ್ರೆ ಯಾವ ರೀತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಆಗ ಸುಮ್ನೆ ಎಕರೆ ಗಟ್ಟೆ ನೆಟ್ ಕೊಡೋದು ಏನೋ ಮಾಡ್ತಾ ಇದ್ವಿ. ಇವತ್ತು ಒಂದ್ ಎಕರೆಗ 10 ಕ್ವಿಂಟಲ್ ಬೆಳಿತಾ ಇದೀವಿ. 1 ಎಕರೆ ಹೂವನ್ನ 10 ಕ್ವಿಂಟಲ್ ಬೆಳಿತಾ ಇದೀವಿ. ಆ ತರ ಏನಪ್ಪಾ ಅಂದ್ರೆ ನಮ್ಗೆ ಐಡಿಯಾ ಗೊತ್ತಿತ್ತಿಲ್ಲ, ಯಾವ ತರ ಮಾಡ್ಬೇಕು, ಯಾವ ತರ ಐಡಿಯಾ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಮಂಜಣ್ಣವರೇ, ಇದು ನಿಮ್ಮ ಹೂದೋಟನ? ಇದು ಹೌದೌದು ಮೇಡಮ್. ಯಾವಾಗ್ಲೂ ಹೀಗೆ ಹೂವಿನಿಂದ ಕಂಗೊಳಿಸ್ತಾ ಇತ್ತ ನಿಮ್ ತೋಟ? ಮೊದ್ಲು ನಾವು ಬಡ ಭೂಮಿಲಿ ಈ ತರ ಹೂ ಬೆಳೆಯಕ್ ಆಗಿರ್ಲಿಲ್ಲ. ಹೆಂಗೆ ಅಂದ್ರೆ ನಮ್ ಮೊದ್ಲು ಪದ್ಧತಿನೇ ಬೇರೆ ಇತ್ತು. ಬೇರೆ ಅಂದ್ರೆ ಹೆಂಗೆ ಅಂದ್ರೆ ಬೇರ ಕೂದು ಒಟ್ಲಾಕೊಂಡು ಅವು ಗುಣಿ ಮಾಡಿ ಗುಣಿಗ್ ನೆಟ್ಕೊಂಡು ಬೆಂದಿಗೆ ತಕೊಂಡಿ ನೀರುದ್ ಬೆಳಿತಾ ಇದ್ವು ನಾವು ಮೊದ್ಲಿಗೆ. ಒಂದ 200 ಗುಣಿ 250 ಗುಣಿ ಬೆಳಿಬೇಕಾದ್ರೆ ಕಷ್ಟ ಇತ್ತು ನಮ್ಗೆ ಮೊದ್ಲು. ಅಷ್ಟೇ ನಮ್ ಕೈಲಿ ಆಯ್ತಾ ಇದ್ದು. ವರ್ಷ ಎಲ್ಲ ಹೂ ಬೆಳಿತಿರ್ಲಿಲ್ಲ. ಯಾವಾಗ ಈ ದೀಪಾವಳಿ ದೃಷ್ಟಿ ಈ ಟೈಮಲ್ಲಿ ಹೂ ಸಿಕ್ಕೋದು, ಇನ್ ವರ್ಷ ಎಲ್ಲ ಮನೇಲಿ ಇರ್ತಾ ಇತ್ತು. ಅಷ್ಟೇ ನಮ್ ಕೈಲಿ ಬೆಳೆಯಕ್ ಆಯ್ತಾ ಇದ್ದ. ಹೌದಾ? ಅವಾಗ ಇಳುವರಿ ಎಷ್ಟು ಬರ್ತಾ ಇತ್ತು? ಇಲ್ಲ, ಆಗ ಇಳುವರಿ ಎಲ್ಲಿ ಗೊಬ್ಬರಕ್ಕೆ ಔಷಧಿಗುವೆ ನಾವು ನೀರು ಪಾರು ಉಯ್ಯೋದು ಇಷ್ಟು ಜ್ಞಾರ ಆಗೋದು. ಇಳುವರಿ ಬರೋಕ್ಕಿಂತ ಮುಂಚೆ ಬೆಳೆನೆ ಬರ್ತಿರ್ಲಿಲ್ವಲ್ಲ ಸರಿಯಾಗಿ. ಹೌದಾ ಮೇಡಮ್? ಈಗ ಬಂದದೇನಕ್ಕಿಂತ ಮುಂಚೆ ಅವಾಗಿನ ಪದ್ಧತಿನ ನಾವು ಅನುಸರಿಸ್ತಾ ಇದ್ವಲ್ಲ. ಆಗ್ಲೂ ಪದ್ಧತಿ ಹೆಂಗಿತ್ತು ಅಂದ್ರೆ ಹೂ ಬರೋ ಟೈಮ್ಗೆ ರೋಗ ಬಂದ್ಬಿಡ್ತಾ ಇತ್ತು, ಗೆಡ್ಡೆ ಕೊಳ್ತೋಯ್ತಾ ಇತ್ತು. ಗೆಡ್ಡೆ ಇನ್ನೇನು ಹೂ ಬಂದ್ ಕುಯ್ಬೇಕು, ಗೆಡ್ಡೆ ಕೊಳ್ತೋಗೋದು, ಮುಗ್ದೋಯ್ತಾ ಇತ್ತು ಕತೆ. ಇನ್ನು ಹೂ ಬತ್ತಿರ್ಲಿಲ್ಲ. ಆ ಗೆಡ್ಡೆ ಕೊಳೆಯೋದಕ್ಕೆ ನಾವು ಸುಮಾರು ನಮ್ಮ ಡಿಸ್ಟಿಕ್ ಅಲ್ಲೆಲ್ಲ ಯಾರ್ಯಾರು ಔಷಧಿ ಅಂಗಡಿ ಮಾಡಿದವ್ರು ಎಲ್ಲಾರ ಬಾಗ್ಲು ತಟ್ಟಿ ಸಾಕಾಗೋಯ್ತು. ಹೌದಾ? ಅವ್ರು ಯಾರ ಬಾಗ್ಲು ತಟ್ಟಿದ್ರು ಕೊಡೋರು, ಅವತ್ತು ಕೊಡೋರು, ಉಯ್ಸೋರು, ಪುನಃ ಜಾಸ್ತಿ ಸಾಯೋದು. ಕಾವೇರಿ ಹಿನ್ನೀರಿಗೆ ಹತ್ತಿರದಲ್ಲಿದ್ರೂ ಕೂಡ ಈ ಪ್ರದೇಶಕ್ಕೆ ನೀರ್ ತಲುಪ್ತಾ ಇರಲಿಲ್ಲ. ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿತ್ತು. ಬೆಳೆ ಏನಾದ್ರೂ ಕೈ ಕೊಟ್ರೆ ಮನೆಯಲ್ಲಿ ಊಟವೇ ಇಲ್ಲ. ಜನ ದಿನಕ್ಕೆ 2-3 ರೂಪಾಯಿಗೋಸ್ಕರ ಬೇರೆ ಊರುಗಳಿಗೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಬೇರೆಯವರ ಹೊಲಗಳಲ್ಲಿ ಉಳಿದ ಸೊಪ್ಪು ಗಿಡಗಳನ್ನ ತಂದು ಅಡಿಗೆ ಮಾಡಿಕೊಂಡು ತಿನ್ನುವಂತ ಪರಿಸ್ಥಿತಿ ಇತ್ತು. ಈ ಸೊಪ್ಪನ್ನ ತಗೊಂಡು ಎಲ್ಲ ಕಿತ್ಕೊಂಡು, ಕಳೆನೆ ಇದು. ಆಗ ಹಿಂದೆ ಗೊತ್ತಿಲ್ಲ, ಆಗ ಹುಳ್ಳಿ ಕಾಳು ಇದು ಅಳಸನ್ಕಾಯಿ ಬೀಜ ತಗೊಂಡು ಎಲ್ಲ ಕಿತ್ಕೊಂಡು ಇದು ಬೇಯಿಸ್ಕೊಂಡ್ ತಿಂತಾ ಇದ್ವು ಆ ಕಾಲದಲ್ಲಿ. ಆಗ ಇದು ಅನ್ನ ಇಲ್ಲ, ದುಡ್ಡಿಲ್ವಲ್ಲ ಆಗ ಮೇಡಮ್ರೆ. ಇದನ್ನ ಹಾಕೊಂಡು ಇದ್ರ ಜೊತೆಗೆ ಹುಳ್ಳಿ ಕಾಳು ಅಂತ ಬೆಳಿತಿದ್ವು ಆಗ ಜಮೀನಲ್ಲಿ.
ಹುಳ್ಳಿ ಕಾಳನ್ನು ಇದು ಹಳಸಿನ ಬೀಜ ಹಾಕೊಂಡು ತಿಂತಾ ಇದ್ವು ಆ ಕಾಲದಲ್ಲಿ. ಈಗ ಅದನ್ನ ಕಳೆ ಅಂತ ಈಗ ಕಳೆ ಅಂತ ಕಿತ್ತಾಕಿದೀವಿ. ಅದನ್ನ ಇದನ್ನ ತಗೋಗಿ ನಾವು ಕಿತ್ತಿ ಕಂತೆ ಕಟ್ಟಿ ಮೈಸೂರಲ್ಲಿ ಗನ್ನಸ್ಸು ಮಾರ್ಕೆಟಲ್ಲಿ ಮಾರ್ತಾ ಇದ್ವು ಆ ಕಾಲದಲ್ಲಿ. ಊಟಕ್ಕೆ ಸಲುವಾಗಿ ಈ ಸೊಪ್ಪನ್ನ ಮಾರಿ ಊಟ ತಿಂದಿದ್ದೀವಿ ಮೇಡಮ್. ಇವತ್ತು ಕಳೆ ಅಂತ ಕಿತ್ತಿ ಎಸ್ತಿದೀವಿ, ಯಾರು ತಿನ್ನಲ್ಲ ಹೇಳಿದ್ದು ಆತರ. ನಾವ್ ಹಿಂದೆ ಈ ತರ ಸೊಪ್ಪನ್ನ ಹಳಸಿನ ಬೀಜ ಹುಳಿ ಕಾಳಕ ತಿಂದಿದ್ದು. ಆಗ ಅಷ್ಟು ಬಡತನ ಇತ್ತು ಹಿಂದೆ. 2011ರಲ್ಲಿ ಇಲ್ಲಿನ ರೈತರಾದ ಗೋಪಾಲ್ ಅವರ 1.5 ಎಕರೆ ಸೇವಂತಿಗೆ ತೋಟ ಒಂದೇ ರಾತ್ರಿ ಸುಟ್ಟು ಹೋಯ್ತು. ಆ ಘಟನೆ ಈ ಹಳ್ಳಿಗೆ ದೊಡ್ಡ ಆಘಾತ ಆಯ್ತು. ಹುಳು ಬಂದಿತ್ತು ಅಂತ ಹತ್ತಿರದ ಅಂಗಡಿಯವರು ಕೊಟ್ಟ ಔಷಧಿಯನ್ನ ನಂಬಿ ಅವರು ಸಿಂಪಡಿಸಿದ್ರು. ಆ ಔಷಧಿಯೇ ವಿಷವಾಗಿ ತಿರುಗಿತ್ತು. ಅದಕ್ಕೆ ಯಾರೂ ಪರಿಹಾರ ಕೊಡ್ಲಿಲ್ಲ. ಇದು ಮುಗಿದ ಕಥೆ ಅಂತ ಎಲ್ಲರೂ ಹೇಳ್ಬಿಟ್ರು. ನಿರಾಸೆಯಿಂದ ಗೋಪಾಲ್ ಮಾಧ್ಯಮದ ಮೊರೆ ಹೋದ್ರು. ಆಂದೋಲನ ದಿನಪತ್ರಿಕೆಯಲ್ಲಿ ಪ್ರಕಟ ಆದ ಆ ಸುದ್ದಿ ಓದಿದ ಮೈಸೂರಿನ ಕೃಷಿ ವಿಜ್ಞಾನಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರು ಈ ಹಳ್ಳಿಗೆ ಬಂದ್ರು. ಅವಾಗಿನ ಪದ್ಧತಿನ ನಾವು ಅನುಸರಿಸ್ತಾ ಇದ್ವಲ್ಲ, ಆಗ್ಲೂ ಪದ್ಧತಿ ಹೆಂಗಿತ್ತು ಅಂದ್ರೆ ಹೂ ಬರೋ ಟೈಮ್ಗೆ ರೋಗ ಬಂದ್ಬಿಡ್ತಾ ಇತ್ತು, ಗೆಡ್ಡೆ ಕೊಳ್ತೋಯ್ತಾ ಇತ್ತು. ಗೆಡ್ಡೆ ಇನ್ನೇನು ಹೂ ಬಂದ್ ಕುಯ್ಬೇಕು, ಗೆಡ್ಡೆ ಕೊಳ್ತೋಗುತ್ತೆ, ಮುಗ್ದೋಯ್ತಾ ಇತ್ತು ಕತೆ. ಇನ್ನು ಹೂ ಬತ್ತಿರ್ಲಿಲ್ಲ. ಆ ಗೆಡ್ಡೆ ಕೊಳೆಯೋದಕ್ಕೆ ನಾವು ಸುಮಾರು ನಮ್ಮ ಡಿಸ್ಟಿಕ್ ಅಲ್ಲೆಲ್ಲ ಯಾರ್ಯಾರು ಔಷಧಿ ಅಂಗಡಿ ಮಾಡಿದವ್ರು ಎಲ್ಲಾರ ಬಾಗ್ಲು ತಟ್ಟಿ ಸಾಕಾಗೋಯ್ತು. ಹೌದಾ? ಅವ್ರು ಯಾರ ಬಾಗ್ಲು ತಟ್ಟಿದ್ರು ಕೊಡೋರು, ಅವತ್ತು ಕೊಡೋರು, ಉಯ್ಸೋರು, ಪುನಃ ಜಾಸ್ತಿ ಸಾಯೋದು. ಕೊನೆಗೆ ಇದೆಲ್ಲಾ ನೋಡಿ ಸಾಕಾಗ್ಬಿಟ್ಟು ನಮ್ಗೆ 2011ರಲ್ಲಿ ನಮ್ದೊಂದು ತೋಟ ಸುಟ್ಟೋಗಿತ್ತು. ಹೂವಿನ ತೋಟಕ್ಕೆ ಬೇರೆ ಔಷಧಿ ಕೊಟ್ಟು ಹೊಡೆದ್ಬಿಟ್ಟು. ಆಗ ನಾವು ಪೇಪರ್ ಹಾಕ್ಸಿದ್ವು ಅಷ್ಟೇ. ನಮ್ಗೆ ವಸಂತ್ ಕುಮಾರ್ ಪರಿಚಯ ಇರ್ಲಿಲ್ಲ, ಮತ್ತೊಂದಿರ್ಲಿಲ್ಲ, ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಸರ್, ಸಾಮಾನ್ಯವಾಗಿ ರೈತರು ವಿಜ್ಞಾನಿಗಳು ಅಂತಂದ್ರೆ ತುಂಬಾ ಹೆದರ್ಕೋತಾರೆ. ಆಮೇಲೆ ಅವ್ರು ನಂಬೋದು ಅಂತಂದ್ರೆ ಅವರ ಒಂದು ಅನುಭವ ಮತ್ತೆ ತಲತಲಾಂತರದಿಂದ ಬಂದಿರುವಂತ ಒಂದು ಜ್ಞಾನ ಏನಿದೆ ಅದ್ರ ಮೇಲೆನೆ ಅವ್ರಿಗೆ ನಂಬಿಕೆ ಜಾಸ್ತಿ. ಅಂತದ್ರಲ್ಲಿ ಅವರೆಲ್ಲರೂ ಇಷ್ಟೊಂದು ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿರೋದು, ನಂಬಿಕೆ ಇಟ್ಕೊಂಡಿರೋದು ಹೇಗೆ ಇದು ಸಾಧ್ಯ ಆಯ್ತು? ಹೌದು, ಅವ್ರು ಯಾವತ್ತೂ ನಮ್ಮನ್ನ ಅಷ್ಟು ಸುಲಭವಾಗಿ ನಂಬಲ್ಲ. ಏನಂದ್ರೆ ನೀವು ಪ್ರಾಯೋಗಿಕವಾಗಿ ಮಾಡಿ ಅದರ ಫಲವನ್ನ ತೋರಿಸಿದಾಗ ಅವ್ರು ಒಪ್ಕೊಳ್ತಾರೆ. ಈಗ ಇಲ್ಲಿ ಯಾವ ತರ ಪರಿಸ್ಥಿತಿ ಇತ್ತು ಅಂತಂದ್ರೆ, ಇವರ ತಂದೆ ಕಾಲದ ಮನೆಗಳನ್ನ, ಮಣ್ಣಿನ ಮನೆಗಳು ಸಾಮಾನ್ಯವಾಗಿ ಅವುಗಳನ್ನ ರಿಪೇರಿ ಮಾಡ್ಸಕ್ಕೆ ಇವ್ರ ಹತ್ರ ಕೈ ಆಡ್ಸಿಕೆ ನೀರೆಲ್ಲ ಒಳಗೆ ಕೈ ಆಡ್ಸೋದು ಅಂತ ಹೇಳ್ತಾರೆ. ಮಳೆ ಸೂರ್ತಾ ಇರುತ್ತೆ, ಕೈ ಆಡ್ಸೋದು ಅದನ್ನ ಮಾಡ್ಸಕ್ಕೆ. ಈಗ ಇವರು ಹೊಸ ಮನೆಗಳು ಕಟ್ಕೊಂಡು ಹೂನ ಅದೇ ಜಗ್ಲಿಲ್ ಕಟ್ಟೋದು, ಮನೆ ಮುಂದೆ ಬಾಗ್ಲಲ್ಲಿ ಜಪ್ತಿಯಲ್ಲಿ ಸುರ್ಕೊಂಡ್ ಕಟ್ತಾ ಇದ್ದಾರೆ. ಈಗ ಮನೆ ಕಟ್ಟಿದ್ರು, ಅಲ್ಲಿ ಅಂಗಳನ್ನು ದೊಡ್ಡದಾಗಿ ಕಟ್ಟಿಸ್ಕೊಂಡ್ರು, ಅಲ್ಲಿ ಸಾಲದೇನೆ ಒಳಗಡೆ ಹೋದ್ರು, ಅಲ್ಲಿ ಪ್ರೈವೇಸಿ ಹೊರಟೋಯ್ತು. ಕಡೆಗೆ ಹೂ ಕಟ್ಟಕ್ಕೆ ಬೇರೆ ಸ್ಟ್ರಕ್ಚರ್ಸ್ ತೋರ್ಸದ್ನಲ್ಲ ಅಲ್ಲಿ, ಅದನ್ನ ಕಟ್ಕೊಂಡ್ರು. ಬೇಕಾದಷ್ಟು ಮನೆ ಆಯ್ತು, ಎಲ್ಲ ಆಯ್ತಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಶುರು ಆಯ್ತು. ಈಗ ಬರ್ತಾ ಇಲ್ಲೊಂದು ಮಹಿಳೆಯರ ಮಿಲ್ಕ್ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಮೊದ್ಲು ಅದೆಲ್ಲ ಇರ್ಲಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಉದ್ದಕ್ಕೂ ಹೊಸ ಬೀದಿ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಮನೆ ಕಟ್ತಾ ಇದಾರೆ ಇಲ್ಲಿ. ಇದರ ಮಧ್ಯೆ ಕೆರೆ ತುಂಬಿಸೋ ಯೋಜನೆಯಿಂದಾಗಿ ನೀರಿನ ಲಭ್ಯತೆನೂ ಹೆಚ್ಚಾಯ್ತು. ರೈತರು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲು ಮಳೆಯಿಂದಾಗಿ ಆಕಾಶದತ್ತ ನೋಡ್ತಾ ಇದ್ದ ಹೊಲಗಳು ಈಗ ಪೂರ್ತಿಯಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇವೆ. ಇವತ್ತು ಆ ಬದಲಾವಣೆ ಕೇವಲ ಹೊಲಗಳಲ್ಲಿ ಮಾತ್ರ ಕಾಣೋದಿಲ್ಲ, ಇಡೀ ಹಳ್ಳಿಯ ಬದುಕಿನಲ್ಲೇ ಕಾಣಿಸ್ತಾ ಇದೆ. ಒಂದ್ ಕಾಲದಲ್ಲಿ ಬರೀ 2 ರೂಪಾಯಿಗೋಸ್ಕರ ಊರ್ ಬಿಟ್ಟು ಹೋಗ್ತಾ ಇದ್ದ ಜನ ಇವತ್ತು ತಮ್ಮ ಹಳ್ಳಿಯಲ್ಲೇ ನೂರಾರು ಜನರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ದಿನ ಮೇಡಮ್ 15 ಬರುತ್ತಾರೆ. ಎಲ್ಲ ಗ್ರಾಮದವರು ಎಲ್ಲಾ ಫ್ರೀ ಆಗಿರ್ತಾರಲ್ಲ, ಅವ್ರು ಬೆಳೆಯಲ್ವಲ್ಲ, ಅವ್ರನ್ನ ಕರ್ಕೊಂಬಂದಿ ಆಟೋದಲ್ಲಿ ತಿರ್ಗಾ ಸಾಯಂಕಾಲ 6 ಗಂಟೆ ಆಯ್ತು ಅಂದ್ರೆ ಮನೆ ಹತ್ರ ಆಟೋದಲ್ಲಿ ಬಿಡ್ಬೇಕು ಮೇಡಮ್ ಅವ್ರಿ. ಅವ್ರನ್ನ ಎಲ್ಲ ಊಟ, ತಿಂಡಿ, ಕಾಫಿ, ಬಿಸ್ಕೊತ್ತು ಎಲ್ಲ ನಮ್ದೇ ಮೇಡಮ್ ಅವ್ರಿ, ಎಲ್ಲ ನಮ್ದೇನೆ. ಒಳ್ಳೆ ಅವಕಾಶ ಐತೆ ಮೇಡಮ್. ಒಂದ್ ದಿನಕ್ಕೆ 500 ರೂಪಾಯಿ ಮೇಡಮ್. ಎಲ್ಲ ಫಸ್ಟ್ ಅವರು ಗಟ್ಟಿ ಮೇಲೆ ಲಡ್ಕಿ ಹಾಕೊಂಡ್ ಕುಂತ್ಕೊಂಡಿ ಸುಮ್ನೆ ಇದ್ ಮಾಡ್ಕೊಂಡಿದ್ರು. ಈಗ ಹೆಂಗೋ ವಸಂತ್ ಕುಮಾರ್ ಸೇವಂತಿಗೆ ತಂದ್ಮೇಲೆ ಒಳ್ಳೆ ಅನುಕೂಲ ಆಗಿ ಅವ್ರಿಗೂ ಒಳ್ಳೆ ಸಂಪಾದನೆ ಮಾಡಿ ಒಳ್ಳೆ ಇದಾಗೈತೆ ಮೇಡಮ್. ಇವ್ರು 20 ಹೂ ಕುಯ್ಯೋದು ಮೇಡಮ್ ಅವ್ರೆ. ಈ ಕಳೆ ಇದ್ದದ್ದು ಇವತ್ತು ಕಳೆ ದಿನ ಸಿಗಲ್ಲ. ಈಗ ಹೂ ಬರುತ್ತಲ್ಲ, ಹೂವ 24 ದಿನಾನು ಸಿಗುತ್ತೆ. 12 ಗಂಟೆ ಗಂಟೆ ಹೂ ಕುಯ್ತಾರೆ ಮೇಡಮ್ ಅವ್ರೆ. 12 ಗಂಟೆಲಿ ಮನೆ ತೋರ್ಸಿದ್ನಲ್ಲ, ಆ ಮನೇಲಿ ಸಾಯಂಕಾಲ 6 ಗಂಟೆ ಗಂಟೆ ಕಟ್ಟೋದು. ಅವ್ರು ಎಷ್ಟು ಹೂ ಕುದಿತೋ ಅಷ್ಟು ಕಟ್ಟಬೇಕು ಅವ್ರು ಮೇಡಮ್ ಅವ್ರೆ. ಅವ್ರು
ಅವ್ರೇ ಕಟ್ಟೋದು. ಹೂವು ಇಲ್ಲ ಅಂದ ದಿನ ಹಿಂಗೆ ಹೂವಿನ ಗಿಡ ಕಳೆ ಬಂದಿರುತ್ತಲ್ಲ, ಕಳೆ ವ್ಯವಸಾಯ ಇದ್ ಮಾಡೋದು, ಸಸಿ ನೆಡೋದು ಎಲ್ಲಾನ ಇದ್ ಮಾಡ್ತಾರೆ ಮೇಡಮ್ ಅವರು. ಮಳೆಯರಿಗೆ ಒಬ್ಬರಿಗೆಲ್ಲ, ನಮ್ಮೂರ್ಗಿಲ್ಲ ಅಂದ್ರೆ 1,000 ಜನ ಆಳ್ ಬರುತ್ತೆ ಮೇಡಮ್ ಅವ್ರೆ ಒಂದ್ ದಿನಕ್ಕೆ. ಎಲ್ಲ ಆಟ ಮಾಡಿ ಎಲ್ಲ ಸುತ್ತಮುತ್ತ ಜನ ಎಲ್ಲ ಬರುತ್ತೆ ಇಲ್ಲಿಗೆ. ಎಲ್ಲ ಹೊರಗಡೆ ಎಲ್ಲ ಬಂದು ಈಗ ಸಂಜೆ 6 ಗಂಟೆ ಆಯ್ತಂದ್ರೆ ತಕೋಗ ಅವ್ರ ಮನೆ ತಕ್ಕ ಕಲಿಸ್ಬೇಕು ಮೇಡಮ್ ಅವ್ರೆ. ಇವತ್ತು ಈ ಹಳ್ಳಿಯಲ್ಲಿ ಕಂಡು ಬರುವಂತ ದೊಡ್ಡ ಬದಲಾವಣೆ ಅಂತಂದ್ರೆ ಅದು ಮಹಿಳೆಯರ ಬದುಕಿನಲ್ಲಾಗಿರುವಂತ ಬದಲಾವಣೆ. ಒಂದ್ ಕಾಲದಲ್ಲಿ ಮನೆಯೊಳಗೆ ಸೀಮಿತವಾಗಿದ್ದ ಮಹಿಳೆಯರು ಇವತ್ತು ತಮ್ಮದೇ ಆದ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಬೆಳಿಗ್ಗೆ ಹೊತ್ತಿನಲ್ಲಿ ಹೂ ಕೀಳ್ತಾರೆ, ಸಂಜೆ ಆಗುತ್ತಿದ್ದ ಹಾಗೆ ಎಲ್ಲರೂ ಸೇರಿ ಒಂದ್ ಕಡೆ ಕೂತ್ಕೊಂಡು ಹೂವಿನ ಹಾರವನ್ನ ಕಟ್ತಾರೆ. ಹಾಡು, ಮಾತು, ನಗು ಹೀಗೆ ಹೂವಿನ ಜೊತೆಗೆ ಇವರ ಬದುಕು ಕೂಡ ಅರಳುತ್ತಾ ಇದೆ. ಆಗೆಲ್ಲ ಜಲ್ಲಿ ಚೆತ್ತಿ ಕಷ್ಟ ಬಿದ್ದಿ, ಇವಾಗ ಹೂ ಅದೆಲ್ಲ ಬುಟ್ಟಿ ಹೂ ಕುಯ್ಯಕ್ ಬಂದ್ಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ. ಕಸ ಮುಸ್ರೆ, ಆಡು ಕರ, ದನ ಕರ ಕಸ ಎಲ್ಲ ತೊಡ್ದು ಮಕ್ಳೆಲ್ಲ ಒರೆಸಿ ಮನೆ ಒರೆಸಿ ಅಡುಗೆ ಮಾಡಿ ಗಂಡಸ್ರಿಗೆಲ್ಲ ಊಟ ಹಾಕಿ ನಾವು ಊಟ ಹಾಕೊಂಡು ಕೆಲ್ಸಕ್ಕೆ ಬರೋದಕ್ಕೆ ಆಯ್ತದೆ. ಇಲ್ಲಿ 8 ಗಂಟೆ 8:15 9 ಗಂಟೆ ಆಯ್ತದೆ ಬರೋದಕ್ಕಿಲ್ಗೆ. ಇಲ್ಲಿ ಬಂದು ಹೂ ಕೂದಿ 10 ಗಂಟೆ 11 ಗಂಟೆ ಆಯ್ತದೆ ಬೆಳಗ್ಗೆ ಊಟ ಮಾಡೋದಕ್ಕೆ. ಬರೀ 15 ರೂಪಾಯಿ ಕೂಲಿ ಸಿಕ್ತಿತ್ತಾಗ ದಿನಕ್ಕೆ. ಆಗ ಕಲ್ಲ ಒತ್ತಿ ಒಂದಕ್ಕ ಹಾಕಂಡಿ ಅದು 20 ಜನಕ್ಕೆ ಅವ್ರ ಎತ್ಕತಾರೆ ಇವ್ರ ಎತ್ಕತಾರೆ ಅಂತ ನಾವು ಎತ್ಕೊಂಡಿ ಒಂದಕ್ಕ ಹಾಕಿ ಒಂದ್ ಪೆಟ್ಟಿ ಜಲ್ಲಿ ಹೊಡೆದ್ರೆ ಬರೀ 15 ರೂಪಾಯಿ ಕೂಲಿ ಸಿಕ್ತಿತ್ತು. 15 ರೂಪಾಯಿ ಕೂಲಿಯಿಂದ ಈಗ 400 ರೂಪಾಯಿ ಗಂಟ ಕೂಲಿ ಮಾಡೀವಿ. ಈಗ ಬರೀ 15 ರೂಪಾಯಿ ಕೂಲಿ ತೂತೊಳಗೆ ನೀರ್ ಕಾಯಿಸ್ಕೊ ಉಯ್ಕತ್ತಿದ್ದು ಅವತ್ತಿನ ಕಷ್ಟ. ಅವತ್ತು 15 ರೂಪಾಯಲ್ಲಿ ಗೇದಿ ಒಂದ್ ದಿವ್ಸಕ್ಕೆ 15 ರೂಪಾಯಿನಂಗೆ ಗೇದಿ ಒಂದ್ 200 ರೂಪಾಯಿಗೆ ಕೂಡಾಕಿ ತಪ್ಲೆ ತಗೊಂಡು ಅದ್ರಲ್ಲಿ ನೀರ್ ಕಾಯಿಸ್ಕೊ ಉಯ್ಕೊಂಡು ಈಗ ಹೊಸಿಯ ಮುಂದಕ್ಕೆ ಬಂದೀವಿ, ಇಷ್ಟಕ್ಕೆ ಬಂದೀವಿ ನೋಡವ. ಕುಂಕುಮದ ಸಿರೆಯರೆ ದೊಡ್ಡರ್ಸಿ ಕಾರ್ಯಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ ದೊಡ್ಡರ್ಸಿ ಕಾಲ ತೊಳಿದವು. ಇಲ್ದಾನೆ ಉಟ್ಕರಿಗೆ ಬಟ್ಟೆ ಇಲ್ದಾನೆ ಕೆರೆ ಒಳಗಲ್ ಸೊಪ್ಪು ಗೆಂಡೆ ತಿಂದಿ ಸ್ನಾನ ಅಲ್ಲೇ ಕೆರೆ ಒಳಗೆ ಸ್ನಾನ ಮಾಡ್ಕೊಂಡಿ ಕಷ್ಟ ಬಿದ್ದೀವಿ ಕಣವ ನಾವೆಲ್ಲ. ಇವಾಗ ಉಣ್ಣಿಕ್ಕೆ ತಿನ್ನಿಕ್ಕೆ ಅನ್ನನೇ ಐತಿತ್ತಿಲ್ಲ. ಅವತ್ತು 2 ರೂಪಾಯಿ ಕೂಲಿ, 2 ರೂಪಾಯಿ ಕೂಲಿ ಸಾಕಿವಿ. ಆಗ ಅವತ್ತು ಕಷ್ಟ ಉಣ್ಣಿಕ್ಕೆ ಇತ್ತಿಲ್ಲ. ಉಟ್ಕರಿಕೆ ಒಂದ್ ಸೀರೆ ಒಕ್ಕಂದು ಉಟ್ಕರವ ಅಲ್ಲೇ ಸ್ನಾನ ಮಾಡೋದ್ಕಂದು. ಒಂದ್ ಕಾಲದಲ್ಲಿ ಸೋರ್ತಾ ಇದ್ದ ತಮ್ಮ ಮನೆ ಮೇಲ್ಛಾವಣಿಯನ್ನ ಕೂಡ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಇವ್ರ ಹತ್ರ ಹಣ ಇರ್ಲಿಲ್ಲ. ಆದ್ರೆ ಇವತ್ತು ಅದೇ ಹಳ್ಳಿಯ ಜನ 180 ಸೈಟ್ಗಳನ್ನ ಖರೀದಿ ಮಾಡಿದ್ದಾರೆ. ಒಮ್ಮೆ ಬ್ಯಾಂಕ್ಗಳೇ ಬರದೇ ಇರುವಂತ ಈ ಹಳ್ಳಿಗೆ ಇವತ್ತು ಗ್ರಾಮೀಣ ಬ್ಯಾಂಕ್ ಬಂದಿದೆ. 1 ಎಕರೆ ರೈತನೂ ಕೂಡ ಲಕ್ಷಾಂತರ ರೂಪಾಯಿ ಲಾಭ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನ ಕೂಡ ಇವರು ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿ ಪ್ರತಿದಿನ 3000 ಲೀಟರ್ ಹಾಲು ಕೂಡ ಉತ್ಪಾದನೆ ಆಗ್ತಾ ಇದೆ. ಇದು ಕೇವಲ ಡಿಂಕಾಶೆಟ್ಟಿಹಳ್ಳಿಯ ಕಥೆ ಮಾತ್ರ ಅಲ್ಲ. ಇದೇ ರೀತಿ ಸುತ್ತಮುತ್ತಲ 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿನ ಜನರ ಜೀವನ ಈ ಹೂವಿನಿಂದಾಗಿ ಅರಳುತ್ತಾ ಇದೆ. ಕಮ್ಮಿ 150 ಅಡಿನೇ ಬರ್ತದೆ. ಇಷ್ಟು ಊರಲ್ಲೂ ಬೆಳಿತಾರೆ. ಅಷ್ಟು ಊರು ನಾವೇನ್ ಮಾಡ್ತೀವಿ ರೈಟು ಒಂದೇ ರೈಟು. ಈಗ 3 ತರ ಇದೆ ಹೂವು. ಈ ರೈಟು ಅಂತ ರೈಟ್ ಮಾಡೋದೇ ನಾವು ಸೇವಂತಿಗೆ. ಅದನ್ನೆಲ್ಲಾನು ನೀವು ಎಕ್ಸ್ಪೋರ್ಟ್ ಮಾಡ್ತೀವಿ? ಹೌದು, ನಾವು ಮಾಡ್ತೀವಿ. ನಮ್ ಜೊತೆಗೆ ಬೇರೆ ಬೇರೆನೂ ಇದೆ. ಒಂದ್ 50 ಜನ ಈ ತರ ಪಾರ್ಸಲ್ ಕಳ್ಸೋರು ಇದ್ದಾರೆ. ಎಲ್ಲಾರು ತಗೋತಾರೆ. ಎಲ್ಲಾರು ತಗೊಂಡ್ರು ಒಬ್ಬೊಬ್ರದ್ದು ಒಂದೊಂದು ರೈಟ್ ಇಲ್ಲ, ಒಂದೇ ರೈಟು. ನಾವೇನ್ ರೈಟ್ ಮಾಡ್ತೀವೋ ಎಲ್ಲಾರು ಅದೇ ರೈಟು. ಒಂದು ವರ್ಷದಲ್ಲಿ ನಮ್ಮ ಕೃಷಿಲಿ ಹೆಚ್ಚು ಕಮ್ಮಿ ಒಂದು 25-30 ಲಕ್ಷಕ್ಕಿಂತ ಕಡಿಮೆ ಆಗಲ್ಲ. ಜಾಸ್ತಿ ಆಯ್ತದೆ. ಅನ್ನ ಖರ್ಚು ಹೋಗಿರ್ತದಲ್ಲ. ಆಯ್ತು ಖರ್ಚ ಜಾಸ್ತಿ ಅಷ್ಟು ಹೋಗಿರ್ತದೆ. ಅದ್ರಲ್ಲೂ ಕಮ್ಮಿ ಅಂದ್ರೆ ಒಂದು 25-30 ಲಕ್ಷ ಆಯ್ತು ವರ್ಷಕ್ಕೆ ಲಾಭ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ನಾವು ಬೆಳೆನೂ ವ್ಯಾಪಾರನೂ ಇದೆ ನಮ್ಗೆ. ಈಗ ಅದನ್ನು ನೀವು ಪ್ರಾರಂಭ ನಾವೇ ಸೇವಂತಿಗೆ ಇದೆಯಲ್ಲ, ಅದನ್ನ ನಾವೇ ಕೊಂಡ್ಕೊತೀವಿ. ಈಗ ಹೆಚ್ಚು ಕಮ್ಮಿ ನಮ್ಮೂರಲ್ಲಿ ಹೂವು ಬೆಳೆಯಷ್ಟರಲ್ಲಿ 80% ನಾವೇ ತಗೋತೀವಿ ಊರ್ದ. ಅದನ್ನ ತಗೊಂಡು ನೀವೇ ಹೊರಗಡೆ ಹಾಕ್ತಿವಿ, ಹೊರಗಡೆ ಕಳಿಸೋದು. ಸೌತ್ ಕೇಂದ್ರ ಕಳಿಸ್ತೀವಿ. ಹೌದಾ? ಅದನ್ನ ಎಕ್ಸ್ಪೋರ್ಟ್ ಕೂಡ ಹೌದು ಎಕ್ಸ್ಪೋರ್ಟ್ ಕಳಿಸ್ತೀವಿ. ಇಲ್ಲಿಂದ ಮಂಗಳೂರಿಂದ ಕಾರವಾರದವರೆಗೂ ಪ್ರತಿ ಊರಿಗೂ, ಉಡುಪಿ, ಮಂಗಳೂರು ಎಲ್ಲಾ ಊರಿಗೂ ಹಾಕ್ತಿವಿ. ಈ ಕಡೆ ಶಿರ್ಸಿ, ಶಿವಮೊಗ್ಗ ಎಲ್ಲ ಕಡೆನೂ ಹಾಕ್ತಿವಿ. ಹಂಗಾಗಿ ಅದಕ್ಕೆ ಅನುಕೂಲ ಆಯ್ತದೆ. ಈಗ ನಮ್ಮ ರೈತರು ಬೆಳೆದ್ರೆ ನಿದ್ರೆ ಆಗತ್ತೆ ಮೈಸೂರು ತಗೋಬೇಕಾಗಿತ್ತು, ಇಲ್ಲ ಬೆಂಗಳೂರು ತಗೋಬೇಕಾಯ್ತು.
ಅದೆಲ್ಲ ತಪ್ಪು. ಈಗ ಕುಯ್ತಾರೆ ಕಟ್ತಾರೆ, ಸಾಯಂಕಾಲ ಎಲ್ಲ ನಾವೇ ತಗೊಬಿಡ್ತೀವಿ. ಅದು ವರ್ತನೆ ಇದ್ದಂಗೆ ಪ್ರತಿದಿನ ತಗತ್ತೀವಿ, ವರ್ಷ ಪೂರ್ತಿ ತಗತ್ತೀವಿ. ಇವತ್ತೇನ್ ತಗೊಳಲ್ಲ, ಇವತ್ತಿಲ್ಲ ವ್ಯಾಪಾರ ಅನ್ನಂಗಿಲ್ಲ. ಮೊದಲು ಇದು ಶ್ರಾವಣದ ಸ್ಟಾರ್ಟ್ ಆದರೆ ಇನ್ನ ಸೃಷ್ಟಿಗೆಲ್ಲ ಮುಗ್ದೋಯ್ತಿತ್ತು. ಆಗೇನು ಇಳುವರಿ ಬರ್ತಿರ್ಲಿಲ್ಲ ಅವು. ಆಗ ಕಮ್ಮಿ. ಆಗೇನು ಸ್ವಲ್ಪ ಅಂದರೆ ಒಂದು 50,000 20,000 ಹಿಂಗೆ ಸಂಪಾದನೆ ಮಾಡ್ತೀವಿ. ಆಗೇನು ಹೂವಿನಲ್ಲಿ ಇಂಪ್ರೂವ್ ಆಗಿಲ್ಲ. 20 ವರ್ಷದಿಂದ ಈಚೆಗೆ ಮಾತ್ರ ಹೂವಿನಲ್ಲೆಲ್ಲ ಮುಂದರ್ದವೆ ಚೆನ್ನಾಗಿ. ವರ್ಷದಲ್ಲಿ ಕೆಲವರು 20 ಲಕ್ಷ ಮಾಡೋರು ಅವ್ರೆ, ಕೆಲವರು 5 ಲಕ್ಷ ಮಾಡೋರು ಅವ್ರೆ, 10 ಲಕ್ಷ ಮಾಡೋರು ಅವ್ರೆ. ಆ ಥರ ಅವರು ಖರ್ಚಾಕಿ ಆದಾಯ ತಗೊಳ್ಳೋರು ಅವ್ರ ಮೇಲೆ ಡಿಪೆಂಡ್. ಈಗ ವರ್ಷಕ್ಕೆ ಇದು ತಿಂಗಳಿಗೆ ಎಷ್ಟು ತಿಂಗಳಿಗೊಂದ್ಸಲ ಹೂ ಬರುತ್ತೆ? ಈ ಯಾವಾಗ್ಲೂ ಜನವರಿಯಿಂದ ಲಾಸ್ಟ್ ಡಿಸೆಂಬರ್ ಗಂಟನೂ ಇರ್ತದೆ. ನೀವೀಗ ಸಸಿ ನೆಟ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಹೂ ಬಿಡಕ್ಕೆ? 2.25 3 ತಿಂಗಳೆಲ್ಲ ಬರ್ತದೆ. 3 ತಿಂಗಳಿಗೊಂದ್ಸಲ ಹೂ ಕಿರ್ತೀವಿ. ವರ್ಷಕ್ಕೆ ಒಂದು 4 ಸಲ 4 ಸಲ 5 ಸಲ ಬೆಳಿತೀವಿ. 5 ಸಲ ಕೂಡ ಮಾಡ್ತೀವಿ. ಬ್ಯಾಚ್ ಅಂಡ್ ಬ್ಯಾಚ್ ಮಾಡ್ತಾರೆ. ನಾವು ಹೂ ಬೆಳೆಗಾರ್ರೆ, ನಾವು ಡಿಂಕ ಸೆಟ್ಟಿಲಿನಿ. ಮತ್ತು ನಾವು ಎಲ್ಲ ಸ್ವಂತ ಮನೆ, ಊರಲ್ಲೆಲ್ಲ ಇರೋದು. ಯಾರು ಬಾಡಿಗೆ ಗಿಡಿ ಏನು ಕಟ್ಟಲ್ಲ. ಬೆಳೆ ಗಿಳೆ ಎಲ್ಲ ಚೆನ್ನಾಗಿ ಬೆಳ್ಕೊಂಡು ನಾವು ನೀಟಾಗಿವಿ. ನಮಗೂ ಒಂದು 4 ಎಕರೆ ಐತೆ. ಅದರಲ್ಲಿ ಎಷ್ಟು ಎಕರೆ ಹೂ ಬೆಳಿತೀರಿ? ಅದರಲ್ಲೂ ಒಂದು 2 ಎಕರೆ ಹೂ ಗಿಡ ಬೆಳಿತೀವಿ. ಆಮೇಲೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ವರ್ಷಕ್ಕೆ ಅದೇ ಮಾಡೋರು ಒಂದು 5 ಲಕ್ಷ ಮಾಡೋರು ಮಾಡ್ತಾರೆ, 10 ಲಕ್ಷ ಮಾಡೋರು ಮಾಡ್ತಾರೆ, 20 ಲಕ್ಷ ಗಂಟು ಮಾಡೋರು ಮಾಡ್ತಾರೆ. ಅವರು ಆದಾಯ ಮೇಲೆ ಬಂಡವಾಳ ಹಾಕ್ತಾರೆ, ಆದಾಯ ಮಾಡ್ತಾರೆ. ಈಗ ಹೂ ಕೀಳೋದಕ್ಕೆಲ್ಲ ನಿಮ್ಮ ಹಳ್ಳಿಯವ್ರಿಗೇನೆ ನೀವು? ನಮ್ಮ ಹಳ್ಳಿ ಅಕ್ಕಪಕ್ಕ ಊರವರೆಲ್ಲ ಬರ್ತಾರೆ, ಅವರೆಲ್ಲ ನಾವು ಕೊಡ್ತಿದ್ವಿ. ಆ ಹೂವನ್ನು ಮಾರ್ತೀರಿ ಅಲ್ಲಿ? ಹೂವು ಬಲ್ಲೇನಹಳ್ಳಿ ಮತ್ತು ಮೈಸೂರು, ಬೆಂಗಳೂರು ಎಲ್ಲ ಕಡೆ ಹೋಯ್ತೀವಿ. ಮೊದಲು ಈಗ ಇತ್ತ ನಿಮ್ಮ ಆರ್ಥಿಕ ಪರಿಸ್ಥಿತಿ? ಇಲ್ಲ, ಮೊದಲು ಒಂದು 15-20 ವರ್ಷಕ್ಕೆ ಮೊದಲು ಈ ಥರ ಏನಿತ್ತಿಲ್ಲ. ಈಗ ಇತ್ತೀಚೆಗೆ ಒಂದು 15 ವರ್ಷದ ಈಚೆಗೆ ಜಾಸ್ತಿ ಬೆಳೆಯೋದು, ದುಡ್ಡು ಕಾಸೋದು ಎಲ್ಲ ಓಡಾಡೋದೆಲ್ಲ ಈಗ ಚೆನ್ನಾಗಿ ನಡೀತಾ ಇದೆ. ಇವತ್ತು ರಾಜ್ಯದ ಅನೇಕ ಕಡೆಗಳಲ್ಲಿ ರೈತರು ತಮ್ಮ ಜಮೀನನ್ನ ಮಾರ್ಕೋತಾ ಇದ್ದಾರೆ. ಸಾಲದ ಹೊರೆ ತಡ್ಕೊಳ್ಳೋದಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅಂತ ಸಮಯದಲ್ಲಿ ಡಿಂಕಾಶೆಟ್ಟಿಹಳ್ಳಿ ಒಂದು ವಿಭಿನ್ನ ಕಥೆಯನ್ನ ಹೇಳ್ತಾ ಇದೆ. ಕೃಷಿ ಅಂದ್ರೆ ಅದು ಕೇವಲ ನಷ್ಟ ಅಲ್ಲ, ಸರಿಯಾದ ಮಾರ್ಗದರ್ಶನ, ಕಠಿಣ ಪರಿಶ್ರಮದ ಜೊತೆ ಮತ್ತೆ ಎದ್ದು ನಿಲ್ಲಬೇಕು ಅನ್ನೋ ಹಠ ಇದ್ರೆ ಬದುಕನ್ನ ಮರು ಕಟ್ಕೊಳ್ಳಬಹುದು. ಭಸ್ಮವಾದ ಬದುಕಿನಿಂದಲೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ನಿಲ್ಲಬಹುದು ಅನ್ನೋದಕ್ಕೆ ಡಿಂಕಾಶೆಟ್ಟಿಹಳ್ಳಿಯ ರೈತರ ಜೀವನವೇ ಸಾಕ್ಷಿ.